ಬಾಗಲಕೋಟೆ ಉಪಸಮರದಲ್ಲಿ ಈಗ ಬಿಜೆಪಿ ಚಾರ್ಜ್ ಶೀಟ್ ಬಾಂಬ್ ಹಾಕಿದೆ. ಕಾಂಗ್ರೆಸ್ ವಿರುದ್ಧ ಭ್ರಷ್ಟಾಚಾರದ ಪಟ್ಟಿಗಳನ್ನು ಈಗ ರಿಲೀಸ್ ಮಾಡಿದ್ದಾರೆ ಕಾರಜೋಳ. ಬಿಜೆಪಿಯಿಂದ ಚಾರ್ಜ್ ಶೀಟ್ ಹೆಸರಲ್ಲಿ ಆರೋಪ ಪಟ್ಟಿ ಬಿಡುಗಡೆ ಆಗಿದೆ. ಶಿವಾಜಿ ಮಹಾರಾಜ್ ಮೆರವಣಿಗೆ ಸಂದರ್ಭದಲ್ಲಿ ಏನು ಕಲ್ಲು ತೂರಾಟ ಮಾಡಲಾಗಿತ್ತಲ್ಲ, ಆ ಪ್ರಕರಣವನ್ನ ಈಗ ನೆನಪಿಸಿಕೊಳ್ತಾ ಇದ್ದಾರೆ. ಕಲ್ಲು ಯಾರು ತೂರಿದ್ರೋ ಅಂತವರ ಬೆನ್ನಿಗೆ ಕಾಂಗ್ರೆಸ್ ಸರ್ಕಾರ ನಿಂತಿದೆಯಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಬಿಟಿಡಿಎ ಕಾರ್ಪಸ್ ಫಂಡ್ ಕಳ್ಳತನ ಮತ್ತು ವರ್ಗಾವಣೆ ದಂಧೆ ಕೂಡ ನಡೆದಿದೆ. 3 ವರ್ಷ ಆದರೂ ಕೂಡ ಒಂದು ಗುಂಡಿ ಮುಚ್ಚದ ರಾಜ್ಯ ಸರ್ಕಾರ. ಬಾಗಲಕೋಟೆಯಲ್ಲಿ ಕಮಿಷನರ್ ಏಜೆಂಟ್ಸ್ಗಳ ಆಧಿಪತ್ಯ ಅಂತ ಹೇಳಿ ಬಿಜೆಪಿ ಟೀಕೆ ಮಾಡಿದೆ. 3ನೇ ವ್ಯಕ್ತಿಯಿಂದ ಲೂಟಿ ನಡೀತಾ ಇದೆ ಅಂತ ಹೇಳಿ ಕಾರಜೋಳ ಹೀಗೆ ಕಿಡಿಕಾರಿದ್ದಾರೆ. ಚರಂತಿಮಠ, ಮುರುಗೇಶ್ ನಿರಾಣಿ ಮತ್ತು ಪಿಎಚ್ ಪೂಜಾರ್ ಸುದ್ದಿಗೋಷ್ಠಿಯನ್ನು ನಡೆಸಿದ್ರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಏನೆಲ್ಲ ಅಕ್ರಮಗಳು ನಡೆದಿದೆಯೋ ಅದನ್ನು ಕೂಡ ಈಗ ಈ ಸಂದರ್ಭದಲ್ಲಿ ಪಟ್ಟಿ ಬಿಡುಗಡೆ ಮಾಡಿದ್ದಾರೆ. ಪಾಂಡ್ಗೆ ಅವರು ಡೆಲ್ಲಿಗೆ ಹೋದ್ಮೇಲೆ ಸೀದಾ ಎಲ್ಲ ಅವರು ಬಸವರಾಜ್ ಅವ್ರಿಗೆ ಗೊತ್ತದ ಸೆಟ್ರಿಗೆ ಕಾಂಗ್ರೆಸ್ನವ್ರದ್ದು ಗೊತ್ತಿರ್ತದೆ. ಸೆಟ್ರಿಗೆ ಕಾಂಗ್ರೆಸ್ನವ್ರದ್ದು ಗೊತ್ತಿರ್ತದೆ. ಸಾಕ ಒಂದೊಂದು ಕಾಪಿ ಕೊಡ್ತಿಲ್ಲ. ಎಲ್ಲ ಡೆಲ್ಲಿಗೆ ಹೋದ್ಮೇಲೆ ಪಾಂಡ್ಗೆ ಅವ್ರು ಡೆಲ್ಲಿಗೆ ಹೋದ್ಮೇಲೆ ಸೀದಾ ಎಲ್ಲ ಅವರು ಬಸವರಾಜ್ ಅವ್ರಿಗೆ ಗೊತ್ತದ. ಸೆಟ್ರಿಗೆ ಕಾಂಗ್ರೆಸ್ನವ್ರದ್ದು ಗೊತ್ತಿರ್ತದೆ. ಸೆಟ್ರಿಗೆ ಕಾಂಗ್ರೆಸ್ನವ್ರದ್ದು ಗೊತ್ತಿರ್ತದೆ. ಹೀಗೆ ಇದೀಗ ಬಿಜೆಪಿ ಚಾರ್ಜ್ ಶೀಟ್ ಬಾಂಬ್ ಅನ್ನ ಹಾಕಿರುವಂತದ್ದು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ. ಅದರಲ್ಲೂ ಕೂಡ ವಿಶೇಷವಾಗಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿರುವಂತಹ ಸಂದರ್ಭದಲ್ಲಿ ಏನೆಲ್ಲಾ ಅಕ್ರಮಗಳಲ್ಲಿ ಭಾಗಿಯಾಗಿದೆ, ಹೇಗೆಲ್ಲ ತಾರತಮ್ಯ ಮಾಡಿದ್ದಾರೆ, ಇದೆಲ್ಲವೂ ಕೂಡ ಪಟ್ಟಿಯನ್ನ ಇದೀಗ ರಿಲೀಸ್ ಮಾಡಿದ್ದಾರೆ. ಅದರಲ್ಲೂ ಕೂಡ ಎಲೆಕ್ಷನ್ ಹತ್ತತ್ರವೇ ಮಾಡ್ತಾ ಇರುವಂತದ್ದು ಚರಂತಿಮಠ ಪರವಾಗಿ ನಡೆದಂತಹ ಮತಬೇಟೆ.